ಮಾನ್ವಿ ಬಸ್ ನಿಲ್ದಾಣ ಮುಂದಿರುವ ಮಳಿಗೆ ಹರಾಜು ಮಾಡುವಂತೆ ಸಭೆಯಲ್ಲಿ ಚರ್ಚೆ. ನಿಯಮ ಯಾಕೆ ಉಲ್ಲಂಘಿಸಿದ್ದೀರಾ ಎಂದು ಸದಸ್ಯೆ ಲಕ್ಷ್ಮೀದೇವಿ ನಾಯಕ ಗುಡುಗು. ಮಳಿಗೆ ಹರಾಜು ವಿಳಂಬದಿಂದ ಪುರಸಭೆಗೆ ಲಕ್ಷಾಂತರ ರೂಪಾಯಿ ನಷ್ಟ. ಹಿರಿಯ ಸದಸ್ಯೆ ಲಕ್ಷ್ಮೀದೇವಿ ನಾಯಕ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬು. ಮಳಿಗೆ ಹರಾಜು ಮಾಡುವಂತೆ ಸದಸ್ಯರ ಒಕ್ಕೊರಲ ಬೆಂಬಲ. ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಇರುವ ಮಳಿಗೆಗಳನ್ನು ಹರಾಜು ಮಾಡದ ಹಿನ್ನೆಲೆಯಲ್ಲಿ ಪುರಸಭೆಯ ಆದಾಯಕ್ಕೆ ಲಕ್ಷಾಂತರ ರೂಪಾಯಿ ಕೊಕ್ಕೆ ಬಿದ್ದಿದೆ ಎಂದು ಹಿರಿಯ ಸದಸ್ಯೆ ಲಕ್ಷ್ಮೀದೇವಿ ನಾಯಕ ಗುಡುಗಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷದಿಂದ 10 ಮಳಿಗೆ ಪಡೆದವರು ಬಾಡಿಗೆ ಕಟ್ಟಿಲ್ಲ. ಇದರಿಂದ ಪುರಸಭೆಗೆ ನಷ್ಟವಾಗಿದೆ ಎಂದು ಕಿಡಿಕಾರಿದರು. ಇನ್ನು ಹರಾಜು ಮಾಡುವ ಸಂದರ್ಭದಲ್ಲಿ ಉಳಿದ 10 ಮಳಿಗೆದಾರರಿಗೆ ನೋಟಿಸ್ ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಇನ್ನುಳಿದ 30 ಮಳಿಗೆಗಳನ್ನು ಹರಾಜು ಮೂಲಕ ಪಡೆದವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಂದ ಪ್ರಶ್ನೆಗೆ ಅಧಿಕಾರಿಗಳು ದಬ್ಬಿಬ್ಬಾದರು. ವರದಿ ಎಂಡಿ ಗೌಸ್, ಮಾನ್ವಿ, ಪ್ರಜಾಪವರ್ ನ್ಯೂಸ್. ಕಟಿಂಗ್ ಶಾಪ್ ಇಟ್ಕೊಂಡವರು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡವರು ಅದಿರ್ಬೇಕು. ಲಾಸ್ಟ್ ರೆಕಾರ್ಡ್ ಏನಂತ ಕಂಡ ನಿರ್ಧಾರ ಮಾಡಿ ನಮ್ಮ ಹೊಟ್ಟೆ ಕರುತ್ತವು ಸರ್. ಸೂರ್ಯಕಾಂತಿಗಳು ಕಂಡೆ, ನಿಮ್ಗಳು ಕಂಡೆ, ಬರ್ಕೊಂಡು ಎಲ್ಲ ಮಾಡಿದ್ವಿ. ಏನಾಯ್ತಪ್ಪ ಕಾರ್ಯ ಬಿಡ್ತದ್ರಿ ನೀವು? ಸ್ಟೇ ಐತೆ ಈಗ ನಮ್ಮ ನಾಯಕರು ಸ್ಟೇ ಇರ್ತಾರೆ ಇದ್ದಪ್ಪದು. ಸೂರ್ಯಕಾಂತ್ ನಿಮ್ಗೆ ಫಾಲೋ ಅಪ್ ಮಾಡ್ಕೊಂತ ಈಗ ನಾನು ಮತ್ತೆ ಫೋನ್ಯಾಗ ಏನು ಮಾಡಿದ್ರಿ ಏನು ಫಾಲೋ ಅಪ್ ಇಲ್ಲ. ಎಷ್ಟು ವರ್ಷ ಬೇಕು, ಎಷ್ಟು ತಿಂಗಳ ಬೇಕು ಫಾಲೋ ಅಪ್ ಮಾಡಕ್ಕೆ ಮಳಿಗಳು? ಆಯ್ತು, ಲೇಟೆಸ್ಟ್ ಸ್ಟೇಟಸ್ ಇಲ್ಲದವ WP. What is the latest status? I think ಅದು ಡಿಸ್ಪೋಸ್ ಆಗಿರ್ಬೇಕು. WP ಯಾವತ್ತಿಗೂ ಪೆಂಡಿಂಗ್ ಇರೋದಲ್ಲ, ರಾಂಗ್ ಪೆಂಡಿಂಗ್ ಇರೋದಲ್ಲ. ಮೋಸ್ಟ್ಲಿ ಅದು ಡಿಸ್ಪೋಸ್ ಆಗಿರ್ತದೆ. ಆಗಿಲ್ಲ. ಏನು ಲೇಟೆಸ್ಟ್ ಸ್ಟೇಟಸ್ ಏನದ ಇವತ್ತು ಮೀಟಿಂಗ್ನಾಗ ಇಟ್ಟಿರೋದು ಅಜೆಂಡದಾಗ? ಯಾಕಂದ್ರೆ ಅದು ಭಾಳ ಲಾಸ್ಟ್ ಟೈಮ್ ಹೇಳಿದ್ದು ನಮ್ಗೆ ಪುರಸಭೆಯ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ಕೇಳಿ ನಾನು. ಇಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಟು ದಿ ಅವರ್ TMC. ಗಮನಕ್ಕಿಲ್ಲ ನಿಮ್ಗೆ? ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ಸೋರ್ಸ್ ಬರ್ತಾವ. ನಿಮ್ಗೆ ಯಾಕೆ ಬೇಕು ಮಳಿಗೆ ಸೋರ್ಸ್? ಹೌದಲ್ಲ? ಏನ್ರಿ ಅಜ್ಜನವ್ರೆ, ಜವಾಬ್ದಾರಿ ಮಾಡೋದಕ್ಕ ಮಳಿಗೆಗಳಿಗೆ ಮಗ ಆಗ್ತಿಲ್ಲ ಕೇಳ. ಮತ್ತೆ ಇದು ಸಾಮಾನ್ಯ ಸಭೆ, ಭಾಜಪ ಕೇಳೋ ಹಕ್ಕು ಇತ್ತು ನಮ್ಮ ಸದಸ್ಯರಿಗೆ. ಇಟ್ ಈಸ್ ಅ ಕೌನ್ಸಿಲ್. ಹೌದಾ? ಇದು ನೀವು ಆನ್ಸರ್ ಮಾಡಕ್ಕೆ ಅದಕ್ಕೆ ಜವಾಬ್ದಾರ ಸಂಬಂಧಪಟ್ಟ ಅಧಿಕಾರಿಗಳು. ನೀವು ಕೆಳಗೆ ಮಾಡ್ಕೊಂಡ್ರೆ ಏನು ಮಾಡಕತ್ತೀರಿ ಹೇಳ್ಬಿಡ್ರಿ ನೀವು ಮೈಕ್ನಾಗ. ಈಗ ಮಳಿಗಳು ಬಂದಾಗ ಎಷ್ಟು ವರ್ಷ ಆಯ್ತು? ಹರಾಜಾಗಿ ಕ್ಯಾನ್ಸಲ್ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಯಾಕೆ 3 ವರ್ಷ ಆಯ್ತು? ಅದು ಸ್ಟೇ ಬಿಟ್ಟು ಅಂತ ಹೇಳಿ. ಸ್ಟೇ ಬಿಟ್ಟು 3 years. ವಾಟ್ ಈಸ್ ದ ರೀಸನ್ ಫಾರ್ ಪೆಂಡಿಂಗ್ ಸಿನ್ಸ್ ಲಾಂಗ್ ಟೈಮ್ 3 years? ವಾಟ್ ಈಸ್ ದ ರೀಸನ್? ಎಕ್ಸ್ಕ್ಲೂಡಿಂಗ್ ದಿ ಸ್ಟೇ ಆರ್ಡರ್ ಏನಾಯ್ತು? ಟೋಟಲ್ ಮಳಿಗೆ ಎಷ್ಟು? 45 ಸ್ಟೇ ಎಷ್ಟು ಇರೋದು? ಮೈನಸ್ 10 ಮಾಡಿದ್ರೆ ಎಷ್ಟಾಯ್ತು? 33. ವಾಟ್ ಅಬೌಟ್ 33 ಮಳಿಗೆ? ಆನ್ಸರ್ ಹೇಳಿ ನನಗೆ. ಅವೆಲ್ಲ ಮಾತಾಡ್ಬಿಡಿ. ಇನ್ನು ಯಾಕೆ ಡಿಲೇ ಮಾಡಿ 3 years ಯಾಕೆ ಇತ್ತು ಅಂತ ಹೇಳಿ. ಸ್ವಾಮಿ, ಇದು ಕೊನೆ ಕಡೆಗಣ ನಮ್ದು. ಇದು ಲಾಸ್ಟಿಗೆ ಕಣ ಅಂದ್ಮೇಲೆ ಬಳ್ಕೊಂಡು ಹೋಗ್ಬಿಡ. ಇದು ಕಣ. ಇದು ಇದ್ರಾಗ ಜಾರಿ ಮಾಡಿ ನಂತರ ಆ ನೋಟಿಸ್ ಯಾರ್ಯಾರು ಜಾರಿ ಮಾಡಿರಿ, ಯಾವ ಸಂದರ್ಭ ಟೆಂಡರ್ ಆಗಲ್ಲ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತೀರಿ, ಅದು ಒಪ್ಕೊಂಡಿಲ್ಲ. ನಾನು ಆ ನೋಟಿಸ್ಗಳನ್ನ ಕೇಳ್ತಾ ಇಲ್ಲ. ಇದು RPD ಕಳಿಸಿರ್ಬೋದು, ಬೈ ಹ್ಯಾಂಡ್ ಕಳಿಸಿರ್ಬೋದು, ಅದು ನನ್ನ ಇಲ್ಲ. ಆದರೆ ನೀವು ನಾನು ಕೇಳಿರೋದು ಈಗ 10 ಮಂದಿಗೆ ಹೆಂಗೆ ನೋಟಿಸ್ ಇಶ್ಯೂ ಮಾಡಿದ್ರಲ್ಲ, ಆ ರೀತಿ ಅವ್ರಿಗೆ 30 ಜನರಿಗೆ ಕೊಟ್ಟರೆ ಪ್ರಶ್ನೆ ಇಲ್ಲ. ಅವಾಗ ಕೊಟ್ಟಿದ್ದೆ. ಫಸ್ಟ್ ಟೆಂಡರ್ನಾಗ ಭಾಗವಹಿಸ್ಬೇಕಾದ್ರೆ ಇದಾದ ನಾವು ಬಂದು ನೀವು ಡೆಪಾಸಿಟ್ ಮಾಡಿ ಕೊಟ್ಟಿದ್ವಿ, ಅದನ್ನ ನಾನು ಒಪ್ಕೊಳ್ತೀನಿ. ಆ ಇದನ್ನಲ್ಲ, ನೆಕ್ಸ್ಟ್ 10 ಮಂದಿಗೆ ನೀವು ನೋಟಿಸ್ ಕೊಟ್ಟು ಅವ್ರ ಕೋರ್ಟಿಗೆ ಹೋಗಕ್ಕೆ ಅನುಕೂಲ ಮಾಡಿಕೊಡ್ತೀರಲ್ಲ, ಅದ್ರ ಬಗ್ಗೆ ನಾನು ಮತ್ತೆ ನೋಟಿಸ್ ಇರ್ಲಾರ್ದು ಹೆಂಗೆ ಹೋಗ್ತಾರೆ ಕೋರ್ಟಿಗೆ ಅವರು? ಮತ್ತೆ ಇವ್ರು ಯಾಕೆ ಹೋಗ್ಲಿಲ್ಲ? 30 ಜನ ನೋಟಿಸ್ ಕೊಟ್ಟಿದ್ರು. ಇವ್ರಿಗೂ ಹಾಕಿತ್ತಲ್ಲ ಕೋರ್ಟಿಗೆ. ಆ ನೋಟಿಸ್ಗಳು ಇಲ್ಲ ಅಂತಾನೆ ಇವ್ರು 30 ಜನ ಹೋಗಿಲ್ಲ.
ಅದನ್ನೇ ಕೇಳ್ತೀನಿ ನಾನು. 93,000 ರೂಪಾಯಿ ತುಂಬಿದ್ರು ಡೆಪಾಸಿಟ್. ನಿಮ್ಮ ಸರ್ಕ್ಯುಲರ್ ಪ್ರಕಾರ 24 ತಾಸುಗಳ ಒಳಗಾಗಿ 93,000 ತುಂಬಬೇಕಂತ ಕಾನೂನು. ಹೌದಾ ಅಲ್ಲ? ಹೌದಲ್ಲ. 93,000ನ್ನ ನಾವು ಡೆಪಾಸಿಟ್ ನಿಮ್ಮ ಸರ್ಕ್ಯುಲರ್ ಪ್ರಕಾರ ಟೆಂಡರ್ ಕರೆದಂತ ಸಂದರ್ಭದಲ್ಲಿ 93,000ನ್ನ 24 ತಾಸಿನಲ್ಲಿ ಅವ್ರು ಬಂದು ತುಂಬಬೇಕು. ತುಂಬಿದ್ರ ಯಾರಾದರೂ? ಮತ್ತೆ ಹೆಂಗೆ ನೀವು ಅದನ್ನ ಇದು ಮಾಡಿಕೊಟ್ರಿ? ಲೀಗಲ್ ಇದು ನಿಮ್ದೆಲ್ಲ. 10 ಜನರಿಗೆ ಒಂದು ನ್ಯಾಯ, 30 ಜನರಿಗೆ ಒಂದು ನ್ಯಾಯ. ಯಾಕೆ ಈ ತಾರತಮ್ಯ ಅಂತ ನಾನು ಅದ್ರಾಗ ಏನಾದ್ರೂ ನಿಮ್ಗೆ ಏನಾದ್ರೂ ಆದಾಯ ಅದ? ಏನಾದ್ರೂ ಬೆನಿಫಿಟ್ಸ್ ಇದಾವ ನಿಮ್ಗೆ? ಮತ್ತೆ ಯಾಕೆ ಮಾಡಿದ್ರಿ? ಅವರು ಬಿಡರ್ಸ್, ಇವರು ಬಿಡರ್ಸ್, ಇವ್ರಿಗೆ ಯಾಕೆ ಅನ್ಯಾಯ ಅಂತ ನಾನು ಕೇಳ್ತೀನಿ. ಎಲ್ಲ ತುಂಬಿಲ್ಲಲ್ಲ. ಮತ್ತೆ 93,000 ತುಂಬಬೇಕಾದ್ರೆ 24 ತಾಸು ಗಂಟೆ ಒಳಗಾಗಿ ತುಂಬಬೇಕಂತ ಒಂದು ಸರ್ಕ್ಯುಲರ್ ಇದೆ ನಿಮ್ಗೆ. ಸುತ್ತೋಲೆ ಪ್ರಕಾರನೇ ತುಂಬಬೇಕಲ್ಲ ಅವರು. ಹೌದಾ? ನಾನು ಅದನ್ನು ಕೇಳ್ತೀನಿ. 10 ಮಳಿಗೆಗಳು ಕೋರ್ಟ್ನಲ್ಲಿ ತಡೆಯಾಜ್ಞೆ ಇತ್ತು. ಇವುಗಳ ಹೊರತುಪಡಿಸಿ ಉಳಿದ 30 ಮಳಿಗೆಗಳಿಗೆ ಈ ಟೆಂಡರ್ ಮತ್ತು ಬಹಿರಂಗ ಹರಾಜು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅಂಗವಿಕಲರಿಗೆ ಮೀಸಲಾತಿಯನ್ನು ಸಭೆಯಲ್ಲಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವ ಬಗ್ಗೆ ಅಂತೇಳಿ ಒಂದು ವಿಷಯನ ಇದರಲ್ಲಿ ಪ್ರಸ್ತಾಪಿತ ಇದ್ದೀರಿ ತಾವು. ಇದು ಈಗಾಗಲೇ ತಡೆಯಾಜ್ಞೆ ಇದೆ ಅಂತ ಕೂಡ ಹೇಳಿದ್ರಿ. ನೀವು ಈಗಾಗಲೇ ನಾವು 2 ಮೀಟಿಂಗ್ ಕಳೆದ ಶ್ರೀಮತಿ ಲಕ್ಷ್ಮೀ ಟಿ ವೀರೇಶ್ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ತಮಗೆ ಒಂದು ಮಾಹಿತಿಯನ್ನು ಕೇಳಿದ್ವಿ. ಸರ್ವ ಸದಸ್ಯರು ಕೂಡ 27 ಜನ ನಾವು ಯಾವ ರೀತಿ ಆಗ ಹೈಕೋರ್ಟ್ನಲ್ಲಿ ಹಾಕಿರ್ತಕ್ಕಂಥ ಪ್ರಕರಣದ ಬಗ್ಗೆ ನಿಮ್ಗೆ ರಿಟ್ ಇದೆ ಅಂತ ಹೇಳಿದ್ವಿ. ಆದರೆ ನಾವು ಈ ಸಭೆಗೆ ಅವತ್ತಿನ ದಿನನೇ ಕಡತವನ್ನು ತರಿಸಿ ನಮಗೆ ಅದಕ್ಕೆ ಒಂದು ಕಾಪಿ ಕೊಡ್ರಿ ಅಂತ ಹೇಳಿದ್ವಿ. 2 ಸಭೆಗಳಲ್ಲಿ ಕೂಡ ನೀವು ಅದನ್ನು ಕರ್ತವ್ಯ ಲೋಪ ಎಸಗಿದ್ರಿ ಅಂತಲೇ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದರೆ ಅಧಿಕಾರಿಗಳು ಯಾವ ರೀತಿ ಅಂತಂದರೆ ನಾವು ಅವತ್ತು ಕೇಳಿದ್ದು ನೀವೇನು ಭಾಳ ದೂರ ಹೋಗಂತ ಅಲ್ಲ, ನಮ್ಮ ಇದರಲ್ಲಿ ಆಫೀಸ್ನಲ್ಲೇ ಅವು ಲಭ್ಯ ಇರ್ತಾವ. ಆದರೂ ಕೂಡ ಅದರ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನು ಕೊಡಲಿಲ್ಲ. ಆದರೆ ಇವತ್ತಿನ ದಿನ ನೀವೇನು ಇರ್ತೀರಿ ಈ ಸಭೆಯಲ್ಲಿ ಅಂತ ಹೇಳಿದ್ರೆ, ವಿಷಯ ಸಂಖ್ಯೆ 8ರಲ್ಲಿ ನಾವು 40 ಮಳಿಗೆಗಳ ಹೊರತು 40 ಮಳಿಗೆಗಳಲ್ಲಿ 10 ಮಳಿಗೆಗಳನ್ನು ಹೊರತುಪಡಿಸಿ 30 ಮಳಿಗೆಗಳನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಾವು ಮೀಸಲಾತಿಯನ್ನು ಮತ್ತು ಅಂಗವಿಕಲರಿಗೆ ಚೀಟಿ ಎತ್ತುವ ಮೂಲಕ ಇದು ಮಾಡ್ಬೇಕಂತೇಳಿ ಒಂದು ಹೇಳ್ತೀವಿ. ಆದರೆ ಇಲ್ಲಿ ಈ ಪ್ರಕರಣ ಈ ರೀತಿ ಒಂದು ಸಬ್ಜೆಕ್ಟ್ ಇಡಲು ಕಾರಣ ಏನಂತಕ್ಕಂಥದ್ದು ಮೊದಲು ಸಭೆಗೆ ತಿಳಿಸ್ಬೇಕು ತಾವು ಮುಖ್ಯಾಧಿಕಾರಿಗಳು. ಯಾಕಂದ್ರೆ ಈಗಾಗಲೇ ಟೆಂಡರ್ ಕರೆದೇ ತಾವು 10 ಮಳಿಗೆಗಳನ್ನು 10 ಜನರಿಗೆ ನೀಡಿದ್ದೀರಿ. ಅಲ್ಲಿ ಈಗಾಗಲೇ ಅವರು ವಾಸನ ಮಾಡ್ತಾ ಇದ್ದಾರೆ. ನಿಮಗೆ ಅದರ ಬಗ್ಗೆ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲೋ ಅದರ ಬಗ್ಗೆ ಸಭೆಗೆ ಕೂಡ ಮಾಹಿತಿ ಇಲ್ಲ. ಆದರೆ ಅವರು ಆ ರೀತಿಯ ಒಂದು ದರಪಟ್ಟಿಯನ್ನು ಯಾವ ರೀತಿ ನಿಮಗೆ ಟ್ಯಾಕ್ಸ್ ಕಟ್ತಿದ್ದಾರೆ ಅನ್ನೋದು ಕೂಡ ಈ ಸಭೆಗೆ ನೀವು ತಿಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ.